ನಮಸ್ಕಾರ. ನಾವು ಶಿರೂರು ಗುಡ್ಡ ಕುಸಿತದಿಂದ ನಿರಾಶ್ರಿತರಾದಂಥ ಉಳುವರೆಯ 6 ಮನೆಗಳು ಹಾಗೆ ಅಲ್ಲಿನ ಮಕ್ಕಳನ್ನ ಪ್ರವಾಹ ಸಂದರ್ಭದಲ್ಲಿ ರಕ್ಷಣೆ ಮಾಡಿದಂಥ ಹೂವಗೌಡ ಅವರಿಗೆ ಬೇಕಾದ ದಿನಸಿ ಸಾಮಗ್ರಿಗಳನ್ನು ನೀಡಿದ ನಂತರ ಅಲ್ಲೇ ರೈಲ್ವೆ ಬ್ರಿಡ್ಜ್ ಮೂಲಕ ಆ ಕಡೆ ಇರುವಂಥ ಅಲ್ಲಿ ಗುಡ್ಡ ಕುಸಿತಕ್ಕೆ ಕಣ್ಮರೆಯಾದ ಜಗನ್ನಾಥ್ ನಾಯ್ಕ್ ಅವರ ಮನೆಗೆ ಹೋಗುವಂಥ ಸಂದರ್ಭದಲ್ಲಿ ಮಾಡಿರುವಂಥ ವಿಡಿಯೋ ಇದು ನೋಡಿ. ಆ ಕಡೆ ಗುಡ್ಡ ಕುಸಿತವಾದದ್ದು ನೇರವಾಗಿ ಮಧ್ಯದಲ್ಲಿ ಮಣ್ಣು ತುಂಬಿಕೊಂಡಿದೆ. ಹಾಗೆ ಈ ಕಡೆ ವಿರುದ್ಧವಾಗಿರುವಂಥದ್ದು ಉಳುವರೆ ಅನ್ನುವಂಥ ಗ್ರಾಮ. ಅಲ್ಲಿಂದ ನೇರವಾಗಿ ಜಗನ್ನಾಥ್ ನಾಯ್ಕ್ ಅವರ ಮನೆಗೆ ದಿನಸಿಯನ್ನು ನೀಡುವುದಕ್ಕಾಗಿ ಹೊರಟಿದ್ದೆವು. ನಮಸ್ಕಾರ ಎಲ್ರಿಗೂ. ನಾವೀಗ ಇರುವಂಥ ಮನೆ ಅಂಕೋಲ ತಾಲೂಕಿನ ಶಿರೂರು ಗುಡ್ಡ ಕುಸಿತದ ಸಂದರ್ಭದಲ್ಲಿ ಜಗನ್ನಾಥ ಅನ್ನುವರು ಕಣ್ಮರೆಯಾಗಿದ್ದರು. ಅವರ ಹುಡುಕಾಟದ ಕಾರ್ಯಾಚರಣೆ ಈಗಲೂ ಕೂಡ NDRF ಹಾಗೆ ಸೇನೆಯವರಿಂದ ನಡೀತಾ ಇದೆ. ಈಗ ನಾವಿವತ್ತು ಜಗನ್ನಾಥ್ ಅವರ ಮನೆಯಲ್ಲಿದ್ದೇವೆ. ಇಂದಿನ ದಿನ ರಾಜಾಟ್ ಸಗ್ಸೂರ್ ಹಾಗೆ ಇನ್ಕ್ರೆಡಿಬಲ್ ಅಂಕೋಲ ಅನ್ನುವಂಥ ಇನ್ಸ್ಟಾಗ್ರಾಮ್ ಪೇಜ್ನಿಂದ ನಾವು ಸ್ವಲ್ಪ ನೀವು ಕೊಟ್ಟಂಥ ಹಣವನ್ನು ಸಂಗ್ರಹಣೆ ಮಾಡಿ ಉಳುವರೆ ನಿರಾಶ್ರಿತರಿಗೆ ನೀಡಿದ್ದೆವು. ಹಾಗೆ ಜಗನ್ನಾಥ್ ನಾಯ್ಕ್ ಅವರ ಮನೆಯವರು ಕೂಡ ಬಹಳಷ್ಟು ಕಡುಬಡತನದಲ್ಲಿದ್ದವರು. ಅವರಿಗೂ ಕೂಡ ಏನಾದರೂ ನಮ್ಮ ಕೈಯಲ್ಲಿದ್ದಾದಷ್ಟು ನೀವು ಕೊಟ್ಟಂಥ ಹಣದಿಂದ ಸಹಕಾರ ಮಾಡಬೇಕು ಅನ್ನುವಂಥ ಕಾರಣದಿಂದ ಅವರಿಗೂ ಕೂಡ ದಿನಸಿ ಸಾಮಗ್ರಿಗಳನ್ನು ನೀಡಿದ್ದೇವೆ. ಹಾಗೆ ತಮ್ಮಲ್ಲಿ ನಾವು ಬೇಡಿಕೊಳ್ಳುವುದಿಷ್ಟೇ, ತಾವು ಯಾರೇ ಆಗಿರಲಿ ನಿಮ್ಮ ಕೈಯಿಂದ ಸಹಾಯ ಮಾಡುವ ಮನಸ್ಸಿದ್ರೆ ಅಂಕೋಲ ತಾಲೂಕಿನ ಶಿರೂರು ಗ್ರಾಮದಲ್ಲಿರುವಂಥ ಜಗನ್ನಾಥ್ ನಾಯ್ಕ್ ಅವರ ಮನೆಗೆ ಬಂದು ಅವರಿಗೆ ಏನು ಸಹಕಾರ ನೀಡುವುದಕ್ಕೆ ನಿಮಗೆ ಆಸೆ ಇದೆಯೋ, ನಿಮ್ಮ ಮನಸ್ಸಿನಲ್ಲಿ ಏನಿದ್ರು ನೀವು ಮಾಡಿಕೊಡ್ಬೋದು ಅನ್ನೋದಾಗಿ ಈ ಮೂಲಕ ತಮ್ಮಲ್ಲಿ ಕಳಕಳಿಯವಾಗಿ ಪ್ರಾರ್ಥನೆ ಮಾಡಿಕೊಳ್ತೇನೆ. ಅಮ್ಮ ನಮಸ್ಕಾರ. ತುಂಬ ನೋವಿನಲ್ಲಿದ್ದೀರಿ. ಈ ಸಂದರ್ಭದಲ್ಲಿ ಮಾತನಾಡಿಸಿದ್ದಕ್ಕೆ ಕ್ಷಮೆ ಇರಲಿ. ನಮ್ಮ ಚಾನೆಲ್ ಮೂಲಕ ಸರ್ಕಾರದ ಹತ್ತಿರ ಏನನ್ನು ಕೇಳ್ಕೊಳ್ತೀರಿ? ಸರ್ಕಾರ ನಮ್ಮ ತಂದೆಯವ್ರ ಬಗ್ಗೆ ನಿರ್ಲಕ್ಷ್ಯ ಮಾಡ್ತಾ ಇದೆ. ಕೇರಳ ಅರ್ಜುನ್ ಅವ್ರ ಬಗ್ಗೆನೇ ಎಲ್ಲರೂ ಹೇಳ್ತಾ ಇದ್ದಾರೆ. ನಮ್ಮ ತಂದೆಯವ್ರ ಬಗ್ಗೆ ಯಾರು ಹೇಳ್ತಾ ಇಲ್ಲ. ಇವತ್ತು 12ನೇ ದಿನದ ಕಾರ್ಯಾಚರಣೆ ಆದ್ರೂ ಅರ್ಜುನ್ ಲಾರಿ ಅದು ಕುರು ಪತ್ತೆ ಆಯ್ತು, ಇದು ಕುರು ಪತ್ತೆ ಆಯ್ತು. ನಮ್ಮ ತಂದೆಯವ್ರ ಬಗ್ಗೆ ಏನು ಹೇಳ್ತಾ ಇಲ್ಲ. ನಮ್ಮ ಮನೆಗೆ ನಮ್ಮ ತಂದೆಯವರೇ ಆಧಾರ ಸ್ತಂಭ ಆಗಿದ್ರು. ಹಾಗಾಗಿ ಸರ್ಕಾರ ಹತ್ರ ನಾವು ಮನವಿ ಮಾಡ್ತಾ ಇದ್ದೀವಿ, ನಮ್ಮ ತಂದೆಯವ್ರ ದೇಹವನ್ನು ಹುಡುಕಿಕೊಡಿ ಅಂತ ಮನವಿ ಮಾಡ್ತಾ ಇದ್ದೀವಿ.